Hello everyone, welcome back to International Business class. This is Unit 2, that is Theories of International Trade and Business, Class 3. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವ್ಯವಹಾರದ ಸಿದ್ಧಾಂತಗಳು. ಇದು ಚಾಪ್ಟರ್ 2, ಅದರಲ್ಲಿ ಕ್ಲಾಸ್ 3ನೇದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ವ್ಯಾಪಾರೋದ್ಯಮ ಅಂತಾರಾಷ್ಟ್ರೀಯ ವ್ಯಾಪಾರದ ಮಾದರಿಯ ಸಿದ್ಧಾಂತ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ವಿಲ್ ಸಿ ಡಿಫರೆಂಟ್ ಟೈಪ್ಸ್ ಆಫ್ ಇಂಟರ್ನ್ಯಾಷನಲ್ theories of international trade. Along with that, we'll discuss about first theory, that is mercantilism, that is classical theory of international business. So let's see what are the different theories of international trade now. ಸೊ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು ಯಾವ್ಯಾವ ಅನ್ನೋದನ್ನ ಇಲ್ಲಿ ನೋಡೋಣ. ಫಸ್ಟಿಗೆ ಸೊ ಮರ್ಕಂಟೈಲಿಸಮ್, ದಟ್ ಈಸ್ ಕ್ಲಾಸಿಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೆಕೆಂಡ್ ಒನ್ ಈಸ್ ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ. ಥರ್ಡ್ ಒನ್ ಈಸ್ ಕಂಪ್ಯಾರೇಟಿವ್ ಕಾಸ್ಟ್ ಅಡ್ವಾಂಟೇಜ್ ಥಿಯರಿ. ಫೋರ್ತ್ ಒನ್ ಫ್ಯಾಕ್ಟರ್ ಪ್ರೊಪೋರ್ಷನಲ್ ಥಿಯರಿ, ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ, ಅಂಡ್ ಲಾಸ್ಟ್ಲಿ Porter's national competitive advantage theory. So there are totally 6 theories which we are going to study in this syllabus. So ವ್ಯಾಪಾರೋದ್ಯಮ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಮಾದರಿಯ ಸಿದ್ಧಾಂತ, ಮುಕ್ತ ವೆಚ್ಚದ ಅನುಕೂಲ ಸಿದ್ಧಾಂತ, ವೆಚ್ಚದ ತುಲನಾತ್ಮಕ ಪ್ರಯೋಜನದ ಸಿದ್ಧಾಂತ, ಅಂಶ ಅನುತಾಪದ ಸಿದ್ಧಾಂತ, ಉತ್ಪನ್ನ ಜೀವನ ಚಕ್ರ ಸಿದ್ಧಾಂತ, ಅದೇ ರೀತಿ ಪೋರ್ಟರ್ನ ರಾಷ್ಟ್ರೀಯ ಸ್ಪರ್ಧಾತ್ಮಕ ಪ್ರಯೋಜನ ಸಿದ್ಧಾಂತ. ಈ 6 ಸಿದ್ಧಾಂತಗಳಿದಾವೆ. ಇದರಲ್ಲಿ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫಸ್ಟ್ ಥಿಯರಿ, ದಟ್ ಈಸ್ ಮರ್ಕಂಟೈಲಿಸಮ್, ದಟ್ ಈಸ್ ಕ್ಲಾಸಿಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಮರ್ಕಂಟೈಲಿಸಮ್. ವ್ಯಾಪಾರೋದ್ಯಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ mercantilism believes that wealth is equal to power. When we have lot of wealth and when we are rich, then it is equal to power. So ವ್ಯಾಪಾರೋದ್ಯಮ ನಂಬಿಕೆ ಏನಂದ್ರೆ ಸಂಪತ್ತು is equal to ಶಕ್ತಿ. ಸಂಪತ್ತು ಮತ್ತು ಶಕ್ತಿ, ಸಂಪತ್ತಿದ್ದಲ್ಲಿ ಶಕ್ತಿ ಇರುತ್ತೆ ಅಂತ ಅರ್ಥ. ಸಂಪತ್ತು ಇಲ್ಲ ಅಂದ್ರೆ ಶಕ್ತಿ ಇರೋದಿಲ್ಲ. ವೇರ್ ದೇರ್ ಇಸ್ ನೋ wealth, there will be no power. When you have lot of wealth or richness, there will be power in the country. So they believe that wealth is equal to power. So mercantilism was an economic policy that existed during 16th century to 18th century. Mercantilism was one of the earliest efforts to develop an economic theory. It was designed to maximize the exports and minimize the imports of an economy. Mercantilists believed that wealth of a nation consisted of precious metals like gold and silver. So it existed between 16th century to 18th century. So it was one of the earliest, one of the oldest effort made to develop an economic theory. So this believes that the country should possess lot of wealth. Wealth means here gold and silver. The precious stones like gold and silver should be possessed by the nation, or it should hold large amount of gold and silver through exporting the goods. So when we export large amount of goods, naturally the wealth will come into the country, but we have to restrict the imports. So here what it says, we have to increase the exports, but there should be restriction in importing the goods from other countries. So through this we can increase the wealth of the nation. So it believes like that. ಸೊ ವ್ಯಾಪಾರೋದ್ಯಮ ಅಂದ್ರೆ ವ್ಯಾಪಾರೋದ್ಯಮ ಎಂಬುದು 16ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಅಸ್ತಿತ್ವದಲ್ಲಿದ್ದ ಆರ್ಥಿಕ ನೀತಿಯಾಗಿದೆ. ಇದು ಆರ್ಥಿಕ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವ ಆರಂಭಿಕ ಪ್ರಯತ್ನಗಳಲ್ಲಿ ಒಂದಾಗಿದೆ. ಆರ್ಥಿಕತೆಗಾಗಿ ರಫ್ತುಗಳನ್ನು ಗರಿಷ್ಠಗೊಳಿಸಲು ಮತ್ತು ಆಮದುಗಳನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿತ್ತು. ಒಂದು ರಾಷ್ಟ್ರದ ಸಂಪತ್ತು ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳನ್ನು ಒಳಗೊಂಡಿದೆ ಎಂದು ವ್ಯಾಪಾರಿಗಳು ನಂಬಿದ್ದರು. ಸೊ ಈ ವ್ಯಾಪಾರೋದ್ಯಮ ನಂಬಿರೋದೇ ಏನು ಅಂತಂದ್ರೆ ರಫ್ತು ಜಾಸ್ತಿ ಆಗ್ಬೇಕು, ಆಮದು ಕಡಿಮೆ ಆಗ್ಬೇಕು. ರಫ್ತು ಜಾಸ್ತಿ ಆದ್ರೆ ಅಂದ್ರೆ ನಮ್ಮ ದೇಶದಿಂದ
ಒಂದು ಉತ್ಪನ್ನಗಳು ಹೊರ ದೇಶಕ್ಕೆ ಹೋದಾಗ ಹೆಚ್ಚಿನ ಒಂದು ಪ್ರಮಾಣದ ನಾವು ವೆಲ್ತ್ ಅನ್ನ ಒಂದು ಯಾವ್ದದು ಗೋಲ್ಡ್ ಆರ್ ಸಿಲ್ವರ್, ಚಿನ್ನ ಅಥವಾ ಬೆಳ್ಳಿಯ ರೂಪದಲ್ಲಿ ನಮ್ಮ ಒಂದು ದೇಶದ ಆಸ್ತಿನ ಹೆಚ್ಚು ಮಾಡ್ಕೋಬಹುದು, ಶ್ರೀಮಂತಿಕೆ ಹೆಚ್ಚು ಮಾಡ್ಕೋಬಹುದು ಅಂತ ಹೇಳ್ತಾರೆ. ಸೊ ಈ ಒಂದು ಮರ್ಕೆಂಟೈಲಿಸಮ್ ಇದೆ, ವ್ಯಾಪಾರೋದ್ಯಮ ಏನಿದೆ, ಎಕ್ಸ್ಪೋರ್ಟ್ಸ್ಗೆ ಜಾಸ್ತಿ ಆದ್ಯತೆ ಕೊಡುವಂಥದ್ದು, ರಫ್ತುಗಳಿಗೆ ಜಾಸ್ತಿ ಆದ್ಯತೆ ಕೊಡೋದು. ಅದೇ ರೀತಿಯಾಗಿ ಇಂಪೋರ್ಟ್ಸ್ ಅಥವಾ ಆಮದುಗಳಿಗೆ ಹೆಚ್ಚಿನ ಒಂದು ಇಲ್ಲಿ ಎನ್ಕರೇಜ್ಮೆಂಟ್ ಇರೋದಿಲ್ಲ, ನಿರ್ಬಂಧನೆಗಳು ಬಹಳ ಇರ್ತವೆ ಅಂತ ಹೇಳ್ಬೋದು. So this theory stated that country's wealth was determined by the amount of gold and silver it holds or owns. So which country holds or has lot of silver and gold, so that country will be considered as the most powerful in the world. So it tries to hold more amount of silver and gold by exporting the goods to other country and reducing the import. So when they import the things, again they have to pay money in the form of gold or silver. So they don't want the gold and silver to go out of their country, rather they want to increase the exports and then gain more amount of gold and silver in the country, so that the country enjoys the power and it will leading in the world. ಸೊ ಒಂದು ದೇಶದ ಸಂಪತ್ತನ್ನು ಅದು ಹೊಂದಿರುವ ಚಿನ್ನ ಮತ್ತು ಬೆಳ್ಳಿಯ ಪ್ರಮಾಣದಿಂದ ನಿರ್ಧರಿಸಲಾಗುತ್ತದೆ ಎಂದು ಈ ಸಿದ್ಧಾಂತ ಹೇಳುತ್ತದೆ. ಸೊ ಒಂದು ದೇಶದ ಸಂಪತ್ತು ಎಷ್ಟು ಚಿನ್ನ ಮತ್ತು ಬೆಳ್ಳಿಯ ರೂಪದಲ್ಲಿ ಅವರು ಅವ್ರ ದೇಶದಲ್ಲಿ ಹೊಂದಿರ್ತಾರೆ, ಅದರ ಒಂದು ಆಧಾರದ ಮೇಲೆ ಒಂದು ದೇಶದ ಸಂಪತ್ತನ್ನು ಅಳಿಯಲಾಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಯಾವ ದೇಶದ ಸಂಪತ್ತು ಜಾಸ್ತಿ ಇರುತ್ತೆ, ಯಾವ ದೇಶದಲ್ಲಿ ಚಿನ್ನ ಬೆಳ್ಳಿ ಜಾಸ್ತಿ ಇರುತ್ತೆ, ಅವರು ಜಾಸ್ತಿ ಪವರ್ಫುಲ್ ಆಗಿರ್ತಾರೆ ಅಂತ ಈ ಒಂದು ಸಿದ್ಧಾಂತ ನಂಬಿದೆ ಅಂತ ಹೇಳ್ಬೋದು. The country will become more richer and powerful when it holds more gold and silver. So in order to become richer and in order to become most powerful, it tries to hold large amount of gold and silver. So ಹೆಚ್ಚು ಚಿನ್ನ ಮತ್ತು ಬೆಳ್ಳಿಯನ್ನು ಹೊಂದಿರುವಾಗ ದೇಶವು ಹೆಚ್ಚು ಶ್ರೀಮಂತ ಮತ್ತು ಶಕ್ತಿಯುತವಾಗಿರುತ್ತದೆ. ಹೀಗಾಗಿ ರಫ್ತು ಮಾಡುವುದರ ಮೂಲಕ ಹೆಚ್ಚಿನ ಚಿನ್ನ ಮತ್ತು ಬೆಳ್ಳಿಯನ್ನು ಹೊಂದಲು ಪ್ರಯತ್ನಿಸುತ್ತದೆ ಮತ್ತು ಹೆಚ್ಚಿನ ಒಂದು ಶಕ್ತಿ ಮತ್ತು ಶ್ರೀಮಂತವಾಗುವ ಒಂದು ಹಾದಿಯಲ್ಲಿ ಅದನ್ನು ನಡಿಬೇಕು ಅನ್ನೋ ಒಂದು ಸಿದ್ಧಾಂತ ಹೇಳುತ್ತೆ. The holdings of gold and silver is increased by promoting exports and discouraging the imports. That is, it is called as zero-sum game, where one country gains only at the cost of other country. So here, when the exports are more and imports are discouraged, there will be any imports, only exports are being made. Such strategy is called as zero-sum game, where only one country enjoys the profits or gains and other country is put into loss. Totally one country will enjoy the gains, other country will not enjoy, it will go for loss. So such a game is called as zero-sum game. ಸೊ ರಫ್ತುಗಳನ್ನು ಉತ್ತೇಜಿಸುವ ಮತ್ತು ಆಮದುಗಳನ್ನು ನಿರುತ್ಸಾಹಗೊಳಿಸುವ ಮೂಲಕ ಚಿನ್ನ ಮತ್ತು ಬೆಳ್ಳಿಯ ಮಾಲೀಕತ್ವವನ್ನು ಹೆಚ್ಚಿಸಲಾಗಿದೆ. ಅಂದರೆ ಅದನ್ನು ಶೂನ್ಯ ಮೊತ್ತದ ಆಟ ಎಂದು ಕರೆಯಲಾಗುತ್ತದೆ. ಅಲ್ಲಿ ಒಂದು ದೇಶವು ಇತರ ದೇಶದ ವೆಚ್ಚದಲ್ಲಿ ಮಾತ್ರ ಗಳಿಸುತ್ತದೆ. ಸೊ ನೀವು ಆ ಒಂದು ಪರ್ಟಿಕ್ಯುಲರ್ ದೇಶ ಜಾಸ್ತಿ ಪವರ್ಫುಲ್, ಶ್ರೀಮಂತ ಆಗ್ಬೇಕು, ಶಕ್ತಿಶಾಲಿ ಆಗ್ಬೇಕಂತಂದ್ರೆ ರಫ್ತು ಹೆಚ್ಚು ಮಾಡೋದ್ರ ಮೂಲಕ ಚಿನ್ನ ಬೆಳ್ಳಿಯನ್ನು ತನ್ನ ದೇಶಕ್ಕೆ ತರಿಸ್ಕೊಳ್ಳುವಂಥದ್ದು. ಅದೇ ರೀತಿ ಆಮದನ್ನು ಪೂರ ನಿರುತ್ಸಾಹಗೊಳಿಸಿ ಒಂದು ದೇಶದ ಅಂದ್ರೆ ತಾನೇ ಒಂದು ಜಾಸ್ತಿ ಶ್ರೀಮಂತ ಆಗೋದು, ಆದ್ರೆ ಇನ್ನೊಂದೇ ದೇಶ ಅದೇ ರೀತಿಯಾಗಿ ಲಾಸಿಗೆ ಹೋಗುವಂಥದ್ದು, ಸೊ ನಷ್ಟಕ್ಕೆ ಒಳಪಡುವಂಥದ್ದಕ್ಕೆ ನಾವು ಅದನ್ನ ಶೂನ್ಯ ಮೊತ್ತದ ಆಟ ಅಂತ ಕರಿತಾ ಇದೀವಿ. ಸೊ ಯಾವ ರೀತಿ ಅಂದ್ರೆ ಈಗ ಎಕ್ಸ್ಪೋರ್ಟ್ ಮಾಡಿದಾಗ ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ, ಅದೇ ರೀತಿ ಇಂಪೋರ್ಟ್ ಮಾಡ್ಕೊಳ್ಳದೆ ಇದ್ದಾಗ ಇನ್ನೊಂದು ದೇಶಕ್ಕೆ ಅಷ್ಟೇ ನಷ್ಟ ಆಗುವಂಥದ್ದು. ಸೊ ನಮ್ಮ ದೇಶ ಎಷ್ಟು ಲಾಭ ಮಾಡಿದೋ ಅದು ಇನ್ನೊಂದು ದೇಶಕ್ಕೆ ಅಷ್ಟೇ ನಷ್ಟ ಆಗಿರುತ್ತೆ. ಅಂತ ಒಂದು ಆಟಕ್ಕೆ ಅಥವಾ ಒಂದು ತಂತ್ರಕ್ಕೆ ಅದು ಶೂನ್ಯ ಮೊತ್ತದ ಆಟ ಅಂತ ಇಲ್ಲಿ ಹೇಳ್ತಾರೆ. ಇದು ನಂಬಿದೆ, ಇದು ಮರ್ಕೆಂಟಲಿಸಮ್ ಮತ್ತು ವ್ಯಾಪಾರೋದ್ಯಮ ಆ ರೀತಿ ನಂಬಿರುತ್ತೆ. ಅವಾಗ ಇಟ್ ಬಿಲೀವ್ಡ್ ದಟ್
trade balances, that is balance of payment must be favorable, meaning an excess of exports over imports. So when excess exports are more than imports, naturally the trade balance or the balance of payment will be positive or favorable. So they always want to keep this balance of payment in the surplus or in the favorable mode. So so that's why they want to increase their exports. ವ್ಯಾಪಾರದ ಬಾಕಿಗಳು ಅಂದ್ರೆ ಬ್ಯಾಲೆನ್ಸ್, ಸಂದಾಯ ಬಾಕಿ ಅನ್ಬೋದು. ಅದು ಅನುಕೂಲಕರವಾಗಿರ್ಬೇಕಂದ್ರೆ ರಫ್ತು ಹೆಚ್ಚಿಗೆ ಮಾಡ್ಬೇಕಾಗುತ್ತೆ, ಆಮದು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸೊ ಈ ಸಿದ್ಧಾಂತ ಆ ಒಂದು ರಫ್ತು ಹೆಚ್ಚಾಗಿರೋದ್ರ ಬಗ್ಗೆ ಜಾಸ್ತಿ ನಂಬಿಕೆಯನ್ನು ತೋರಿಸ್ತಾ ಇದೆ ಅಂತ ಹೇಳ್ಬೋದು. The theory advised to maximize the exports and limiting the imports through tariffs. So by imposing tariffs or restrictions or some taxes on imports, naturally no country will come to import their goods because they have to pay heavy taxes and tariffs. So in this way they limit or they put restriction on imports, but they enjoy to increase their exports. So by this way they want to earn more wealth into their country. Maximizing exports leads to surplus balance of trade that would bring gold and silver into the country. ರಫ್ತುಗಳನ್ನು ಗರಿಷ್ಠಗೊಳಿಸುವುದರಿಂದ ದೇಶಕ್ಕೆ ಚಿನ್ನ ಮತ್ತು ಬೆಳ್ಳಿಯನ್ನು ತರುವ ವ್ಯಾಪಾರದ ಹೆಚ್ಚುವರಿ ಸಮತೋಲನಕ್ಕೆ ಕಾರಣವಾಗುತ್ತದೆ. ಅಂದ್ರೆ ಸಂದಾಯ ಬಾಕಿಯಲ್ಲಿ ಒಂದು ಹೆಚ್ಚಾಗಿ ಕಂಡು ಬರುತ್ತೆ, ಪಾಸಿಟಿವ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ಬೋದು. ದ ಪಾಲಿಸಿ ಅವಾಯ್ಡೆಡ್ ದ deficit balance of payment when imports are more than the exports. So negative balance or deficit balance of payment when the imports are more but exports are less. This will be totally avoided in this theory. ನೀತಿಯ ಪಾವತಿಯ ಕೊರತೆಯ ಸಮತೋಲನವನ್ನು ತಪ್ಪಿಸುತ್ತದೆ. ಅಂದ್ರೆ ಆಮದುಗಳು ರಫ್ತಿಗಿಂತ ಹೆಚ್ಚಾದಾಗ ಪಾವತಿಯ ಕೊರತೆ ಕಂಡು ಬರುತ್ತೆ. ಸೊ ಈ ಪಾವತಿಯ ಕೊರತೆಯನ್ನು ಹೋಗ್ಲಾಡ್ಸಕ್ಕೆ ಇದನ್ನ ಆಮದುಗಳನ್ನ ಕಡಿಮೆ ಮಾಡಿ ರಫ್ತನ್ನ ಹೆಚ್ಚು ಮಾಡಲಾಗುತ್ತದೆ ಅಂತ ಇಲ್ಲಿ ಹೇಳ್ಬೋದು. ಇಟ್ ಎನ್ಕರೇಜಸ್ ಡೊಮೆಸ್ಟಿಕ್ ಎಂಟರ್ಪ್ರಿನರ್ಶಿಪ್ಸ್ ಅಂಡ್ ಮೇಂಟೈನ್ ಡೊಮೆಸ್ಟಿಕ್ ಎಂಪ್ಲಾಯ್ಮೆಂಟ್ ಬೈ ಪ್ರೊವೈಡಿಂಗ್ ಮೋರ್ and exporting more. So when we are exporting more, when we want to export more goods to the outside country, we have to produce more. When we want to produce more, naturally we require a large number of labors there, and naturally the employment of that particular country will also increase. So ಇದು ದೇಶೀಯ ಉದ್ಯಮಿಗಳನ್ನು ಉತ್ತೇಜಿಸುತ್ತದೆ ಮತ್ತು ಹೆಚ್ಚು ಉತ್ಪಾದಿಸುವ ಮತ್ತು ಹೆಚ್ಚು ರಫ್ತು ಮಾಡುವ ಮೂಲಕ ದೇಶೀಯ ಉದ್ಯೋಗಗಳನ್ನು ಕಾಪಾಡಿಕೊಳ್ಳುತ್ತದೆ. ರಫ್ತು ಹೆಚ್ಚು ಮಾಡಬೇಕಾದ್ರೆ ಉತ್ಪಾದನೆ ಜಾಸ್ತಿ ಮಾಡ್ಬೇಕಾಗುತ್ತೆ. ಉತ್ಪಾದನೆ ಜಾಸ್ತಿ ಮಾಡಬೇಕಾದ್ರೆ ಕಾರ್ಮಿಕರು ಬೇಕಾಗುತ್ತೆ. ಕಾರ್ಮಿಕರು ಬೇಕಾದಾಗ ಅಲ್ಲಿ ನ್ಯಾಚುರಲ್ ಆಗಿ ಉದ್ಯೋಗಾವಕಾಶ ಕೂಡ ಒದಗಿ ಬರುತ್ತೆ ಅಂತ ಇಲ್ಲಿ ಹೇಳ್ಬೋದು. Next is maximum utilization of domestic resources to produce more in order to increase exports. So exports, they want to increase the exports, so they will utilize all the domestic resources properly. So maximum utilization of domestic resources are seen in order to increase the exports. So ರಫ್ತುಗಳನ್ನು ಹೆಚ್ಚಿಸುವ ಸಲುವಾಗಿ ಹೆಚ್ಚು ಉತ್ಪಾದಿಸಲು ದೇಶೀಯ ಸಂಪನ್ಮೂಲಗಳ ಗರಿಷ್ಠ ಬಳಕೆ. ಸೊ ಈ ಒಂದು ಸಿದ್ಧಾಂತದ ಮೂಲ ಇರೋದೇ ರಫ್ತನ್ನ ಹೆಚ್ಚು ಮಾಡಬೇಕು. ಸೊ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಎಕ್ಸ್ಪೋರ್ಟ್ಸ್, ಇಟ್ ಹ್ಯಾಸ್ do so many things here. So it utilizes the natural resources, it creates employment, it increases production so that the exports can increase. It also prohibits the immigration of skilled labor, capital and tools to other countries. So they never allow the laborers or capital or tools to move outside the country. They doesn't allow to cross the national borders and go to other country. They want their laborers to work in that particular country itself. The capital and tools should be in their country only, because they want to become richer and they want to produce more amount of goods in order to increase the exports.
ನುರಿತ ಕಾರ್ಮಿಕ ಬಂಡವಾಳ ಮತ್ತು ಉಪಕರಣಗಳ ಇತರ ದೇಶಗಳಿಗೆ ವಲಸೆ ಹೋಗುವುದನ್ನು ಸಹ ಇದು ನಿಷೇಧಿಸುತ್ತದೆ. ಸೊ ವಲಸೆ ಹೋದರೆ ಇವು ನಮ್ಮ ದೇಶಕ್ಕೆ ನಷ್ಟ ಆಗುತ್ತೆ ಅನ್ನೋ ಭಯದಿಂದ ಯಾವುದೇ ಕಾರ್ಮಿಕರು ಇರ್ಬೋದು, ಬಂಡವಾಳ ಇರ್ಬೋದು, ಉಪಕರಣಗಳನ್ನ ನಮ್ಮ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ವಲಸೆ ಹೋಗೋಕ್ಕೂ ಅವರಿಗೆ ನಿರ್ಬಂಧನೆಗಳನ್ನ ಹಾಕ್ತಾ ಇದ್ರು. ಸೊ ಇವರೆಲ್ಲ ಕಾರ್ಮಿಕರು, ಬಂಡವಾಳ, ಉಪಕರಣಗಳು ನಮ್ಮ ದೇಶದಲ್ಲಿ ಉಪಯೋಗ ಆಗಬೇಕು, ಅದರಿಂದ ಹೆಚ್ಚು ಉತ್ಪನ್ನ ಆಗ್ಬೇಕು, ಆ ಉತ್ಪನ್ನನ ಅವರು ರಫ್ತು ಮಾಡುವುದ್ರ ಸಲುವಾಗಿ ಈ ಒಂದು ಕಾರ್ಯನ ಮಾಡಿದ್ರು ಅಂತ ಹೇಳ್ಬೋದು. ದ ಗೌರ್ಮೆಂಟ್ ಡಸಂಟ್ ಅಲೌ ಎನಿಥಿಂಗ್ ದಟ್ ವುಡ್ ಹೆಲ್ಪ್ ಫಾರಿನ್ ಕಂಪನೀಸ್. ಸೊ ದೇಶೀಯ ಕಂಪನಿಗಳಿಗೆ ಸಹಾಯ ಮಾಡೋ ಯಾವುದನ್ನು ಸರ್ಕಾರ ಅನುಮತಿಸುವುದಿಲ್ಲ. ಸೊ ಬೇರೆ ಕಂಟ್ರೀಸ್, ವೆನ್ ಅದರ್ ಕಂಟ್ರಿ ಆರ್ ಫಾರಿನ್ ಕಂಟ್ರೀಸ್ ಬಿಕಮ್ ರಿಚ್, again the power will be low of this domestic country. So in order to enjoy the power and in order to enjoy the wealth, the government also did not encourage the foreign companies. The strategy of promoting exports and imposing restriction on imports is called protectionism and is still used today also. So till now, all the business houses, they want to export more and they want to restrict the imports, so which is still in existence right now. In the import and export, we can see exports are more and imports are less, because they want to enjoy the positive or the surplus balance of payment. ಸೊ ರಫ್ತುಗಳನ್ನು ಉತ್ತೇಜಿಸುವ ಮತ್ತು ಆಮದುಗಳ ಮೇಲೆ ನಿರ್ಬಂಧಗಳನ್ನು ಹೇರುವ ಕಾರ್ಯತಂತ್ರವನ್ನು ರಕ್ಷಣಾ ನೀತಿ ಎಂದು ಕರೆಯಲಾಗುತ್ತದೆ ಮತ್ತು ಇಂದಿಗೂ ಇದನ್ನು ಬಳಸಲಾಗುತ್ತದೆ ಅಂತ. ಸೊ ಯಾವುದೇ ಕಂಟ್ರಿ ಈಗೂ ಸಹ ಈ ಒಂದು ಪ್ರೊಟೆಕ್ಷನಿಸಮ್ ಅಥವಾ ರಕ್ಷಣಾ ನೀತಿಯನ್ನು ಈಗೂ ಅದನ್ನ ಪಾಲಿಸ್ತಾ ಇದೆ. ಸೊ ಎಲ್ಲಾ ದೇಶಗಳು ರಫ್ತು ಜಾಸ್ತಿ ಮಾಡ್ತಾ ಇದೆ, ಆಮದು ಕಡಿಮೆ ಮಾಡ್ಕೊಂತ ಇದೆ. ಸೊ ಈ ಒಂದು ಥೇರಿಯ ಈ ನೀತಿ ಏನಿದೆಯಲ್ಲ ಈಗೂ ಸಹ ಬಳಕೆಯಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಮರ್ಕೆಂಟೈಲಿಸಮ್. ಐ ವಿಲ್ ಬಿ ಬ್ಯಾಕ್ ವಿತ್ the next theory in my next class. Until then, have a nice time. Thank you very much.